ಶ್ರೀದೇವರು ಅವರಿಗೆ ಸಲಹೆ ಕೊಡ್ತಾರೆ, ನೀನು ಇವತ್ತು ರಾತ್ರಿ ಇಲ್ಲೇ ಚೆನ್ನಾಗಿ ರಾಮಕೃಷ್ಣ ಮಠದಲ್ಲಿ ಉಳಿದುಕೋ, ಬೆಳಿಗ್ಗೆ 3 ಗಂಟೆಗೆ ಸ್ವಾಮಿ ಬ್ರಹ್ಮಾನಂದಜಿ ಹತ್ರ ಬಂದು ದೀಕ್ಷೆ ಪಡ್ಕೊಳ್ಬಹುದು ಅಂತ. ಅವತ್ತೇನೋ ಪುಣ್ಯ, ಸ್ವಾಮಿ ಬ್ರಹ್ಮಾನಂದಜಿಯವರು ಬೆಳಿಗ್ಗೆ 3 ಗಂಟೆಗೆ ಮಂತ್ರ ದೀಕ್ಷೆ ಕೊಟ್ಟರು. ಇಲ್ಲಿ ಸ್ವಾಮಿ ಬ್ರಹ್ಮಾನಂದಜಿಯವರ ಹತ್ರ ಮಂತ್ರ ದೀಕ್ಷೆ ಪಡ್ಕೊಳ್ಳೋದು ಬಹಳ ಕಷ್ಟದ ಕೆಲಸವಾಗಿತ್ತು. ಅಂಥದ್ರಲ್ಲಿ ಸ್ವಾಮಿ ತ್ಯಾಗೇಶಾನಂದಜಿಯವರು ಸ್ವಾಮಿ ಬ್ರಹ್ಮಾನಂದರಿಂದ ಮಂತ್ರ ದೀಕ್ಷೆಯನ್ನು ಪಡೆದರು. ಸ್ವಾಮಿ ತ್ಯಾಗೇಶಾನಂದಜಿಯವರು ಬೆಂಗಳೂರು ರಾಮಕೃಷ್ಣ ಮಠದಲ್ಲಿ ಹಲವು ವರ್ಷ ಅಧ್ಯಕ್ಷರಾಗಿದ್ದರು. ಸ್ವಾಮಿ ಹರ್ಷಾನಂದಜಿ ಮಹಾರಾಜರಿದ್ದಲ್ವಾ, ಅವರು ಸ್ವಾಮಿ ತ್ಯಾಗೇಶಾನಂದಜಿಯವರ ಗರಡಿಯಲ್ಲಿ ಬೆಳೆದವರು. ಸ್ವಾಮಿ ತ್ಯಾಗೇಶಾನಂದಜಿಯವರು ಕೇರಳದಲ್ಲಿ ತ್ರಿಶೂರ್ ಅಂತ ಬರುತ್ತೆ, ಆ ಸ್ಥಳಕ್ಕೆ ಸೇರಿದವರು. ಅಂದಿನ ಕಾಲದಲ್ಲೆಲ್ಲ ರಾಜಮನೆತನದವರಿದ್ದು, ರಾಜಮನೆತನಕ್ಕೆ ಸೇರಿದಂತಹ ವ್ಯಕ್ತಿ ಸ್ವಾಮಿ ತ್ಯಾಗೇಶಾನಂದಜಿಯವರು. ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರಿಂದ ಅದೇ ಊರಿಗೆ ಸೇರಿದವರು, ಕೇರಳದ ತ್ರಿಶೂರ್ ಅಲ್ಲಿಗೆ ಸೇರಿದವರು. ಸ್ವಾಮಿ ರಂಗನಾಥಾನಂದಜಿಯವರು 10ನೇ ಕ್ಲಾಸ್ ಮುಗಿಸಿ ಸ್ವಾಮಿ ತ್ಯಾಗೇಶಾನಂದಜಿಯವರನ್ನ ನಾವು ರಾಮಕೃಷ್ಣ ಮಠವನ್ನು ಸೇರಿಸಿದ್ದೇವೆ, ನನ್ನನ್ನು ಸೇರಿಸಿಕೊಳ್ಳಿ ಅಂತ ಕೇಳಿದಾಗ ಸ್ವಾಮಿ ತ್ಯಾಗೇಶಾನಂದಜಿಯವರು ಹೇಳ್ತಾರೆ, ನೀನು ವಿದ್ಯಾಭ್ಯಾಸ